ಬೆಂಗಳೂರಿನ ಕರ್ನಾಟಕದ ಎಲ್ಲ ಹೋಟೆಲ್ ಉದ್ಯಮಿಗಳಿಗೂ ಬಹಳ ಚಿರಪರಿಚಿತ ವ್ಯಕ್ತಿ ಅನಂತ್ ನಾರಾಯಣ್ ಅವರು. ಬಹಳ ದಶಕಗಳಿಂದ ಹೋಟೆಲ್ ಉದ್ಯಮಿ ಅಲ್ಲ ಸರ್. ನೀವು ಕೂಡ ಎಲ್ಲ 5 ಸ್ಟಾರ್ ಹೋಟೆಲ್ಗೆ ಹೋಗ್ತೀರಿ, ನೀವು ಒಂದಷ್ಟು ಸ್ಟಾರ್ ಲೊಕೇಶನ್ಗಳನ್ನ ಮ್ಯಾನೇಜ್ ಮಾಡ್ತೀರಿ, ನಡೆಸ್ತೀರಿ. ಈ ರೀತಿ ರೇಡ್ ಆದಾಗ ಈ 5 ಸ್ಟಾರ್ ವ್ಯವಸ್ಥೆ ಮೇಲೆ ವಿಶ್ವಾಸ ಹೋಗ್ಬಿಡುತ್ತಲ್ಲ ಸರ್. ವಾಟ್ ಇಸ್ ಯುವರ್ ಒಪಿನಿಯನ್? ಏನ್ ಹೇಳ್ತೀರಿ ರೇಡ್ಗಳಿಗೆ? ಇಷ್ಟೆಲ್ಲ 106 kg ಕೊಳ್ತೋಗಿರೋ ತರಕಾರಿ ಮಾಂಸ ಎಲ್ಲ ಸಿಕ್ಕಿದೆ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನಿಖಿಲ್ ಅವರೇ ನಮಸ್ಕಾರ. ಡೆಫಿನೆಟ್ಲಿ ಕಮಿಂಗ್ ಟು ದ ಪಾಯಿಂಟ್, ಏನು ಆಗ್ತಾ ಇದೆ ತುಂಬಾ ತುಂಬಾ ಖಂಡನೀಯ ವಿಷಯ ಇದೆ. ಒಂದು. ಎರಡನೇದು, ಈಗ ಒನ್ ಬ್ಲ್ಯಾಕ್ ಶೀಪ್ ಡಸಂಟ್ ಮೇಕ್ ದ ಹೋಲ್ ಹರ್ಡ್ ಅ ಬ್ಲ್ಯಾಕ್ ಶೀಪ್ ಹರ್ಡ್. ಈಗ ಏನು ಆಗಿದೆ, ಡೆಫಿನೆಟ್ಲಿ ದಿಸ್ ಇಸ್ ನಾಟ್ ಗುಡ್. ಒಂದು 5 ರೆಸ್ಟೋರೆಂಟು 10 ರೆಸ್ಟೋರೆಂಟು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ 1000 ಗಟ್ಟಲೆ ರೆಸ್ಟೋರೆಂಟ್ ಚೆನ್ನಾಗಿಲ್ಲ ಅನ್ನೋದು ತಪ್ಪು. ಐ ಸ್ಟ್ಯಾಂಡ್ ಫಾರ್ ಇಟ್. ಎರಡನೇದು ನನ್ನ ಅನಿಸಿಕೆ, ಈಗ ಎರಡು ಇಫ್ ಯು ಅಲೋ ಮೀ ಟೈಮ್, ಎರಡು ವಿಷಯ ನನ್ನ ಅನಿಸಿಕೆ ಹೇಳ್ತೀನಿ. ಇದು ರಕ್ಷಕರೇ ಭಕ್ಷಕರಾಗಿದ್ದಾರೆ, ಎರಡು ಕಡೆ ಮಾತಾಡ್ತೀನಿ ನಾನು. ಈ 5 ಸ್ಟಾರ್ 7 ಸ್ಟಾರ್ ಈಗ ಸ್ಟ್ಯಾಂಡ್ ಅಲೋನ್ ರೆಸ್ಟೋರೆಂಟ್ಕಿನ ಸೇಫ್ಟಿ ಅಂತ ಹೋಗ್ತಾರೆ ಜನ ಅಲ್ವಾ. ರಕ್ಷೆ ಮಾಡೋ ಬದಲು ಇದು ಭಕ್ಷ್ಯ ಆಗ್ತಾ ಇದೆ, ತಪ್ಪು. ಎರಡನೇದು, ಇನ್ಫ್ಯಾಕ್ಟ್ ಐ ಆಲ್ಸೋ ವುಡ್ ಅಡ್ವೈಸ್ ಆಲ್ ದೀಸ್ 5 ಸ್ಟಾರ್ಸ್ ಟು ಜಾಯಿನ್ ಅಸೋಸಿಯೇಷನ್ಸ್, ಟು ಜಾಯಿನ್ ಡಿಫರೆಂಟ್ ಅಸೋಸಿಯೇಷನ್ಸ್ ಅಂಡ್ ವೇರ್ ಅಂಡ್ ಗೆಟ್ ಇನ್ ಟು ದ ಟ್ರೈನಿಂಗ್ ವಾಟ್ ಹ್ಯಾಸ್ ಟು ಬಿ ಡನ್. 5 ಸ್ಟಾರ್ ಅಂದ್ರೆ ಅವ್ರಿಗೇನೋ ಕೊಂಬಿದೆ ಪೊರೆ ಇದೆ ತರ ಆಗ್ಬಿಟ್ಟಿದೆ, ಹೇಳೋರಿಲ್ಲ ಕೇಳೋರಿಲ್ಲ. ಈಗ ನಾವು NRA ಆಗಲಿ, BBHA ಆಗಲಿ, ಕರ್ನಾಟಕ ಸ್ಟೇಟ್ ಹೋಟೆಲ್ ಅಸೋಸಿಯೇಷನ್ ಆಗಲಿ, ವರ್ಷಕ್ಕೆ 5 ಸಲ 6 ಸಲ FSAA ಕ್ಲಾಸಸ್ ಮಾಡ್ತೀವಿ. ಮಾಡಿದ್ರು ತೊಂದರೆ ಬರುತ್ತೆ, ಇಲ್ಲ ಅನ್ನೋಲ್ಲ. ಬಟ್ ಅಟ್ಲೀಸ್ಟ್ ನಾವುಗಳು ಟ್ರೈ ಮಾಡ್ತೀವಿ. ಆಫೀಸರ್ಗಳು ನಮ್ಮ ಜೊತೆ ಬರ್ತಾರೆ, ಆಫೀಸರ್ ಅಡ್ರೆಸ್ ಮಾಡ್ತಾರೆ, ನಾವು ಟ್ರೈನ್ ಮಾಡ್ತೀವಿ. ಇದು 5 ಸ್ಟಾರಲ್ಲಿ ಸ್ವಲ್ಪ ಕಡಿಮೆ. ಈಗ ನನ್ನ ಹಿಂದೆ ಬಂದಿರೋರು ಹೇಳ್ತಾ ಇದ್ರು, 5 ಸ್ಟಾರ್ ಅವರು ಎಲ್ಲೋ ಕೂತಿರ್ತಾರೆ, ಓನರ್ಸು ಯಾವುದೋ ಡಿಪಾರ್ಟ್ಮೆಂಟ್ ಇರುತ್ತೆ. ಸತ್ಯ ಅದು. ಐ ಥಿಂಕ್ ಆಲ್ ದ ಮೋರ್ ನಿಮ್ಮ ಥ್ರೂ ನಾನು ವಿನಂತಿ ಮಾಡುವುದು, ಎಲ್ಲರೂ ಸೇರ್ಕೊಂಡು ಅದನ್ನು ಟ್ಯಾಕಲ್ ಮಾಡಬೇಕು. ದಿಸ್ ಇಸ್ ನಾಟ್ ಅ ಸ್ಮಾಲ್ ಇಶ್ಯೂ. ಎರಡನೇದು, ಆಸ್ ಅ ಕಸ್ಟಮರ್ ನನ್ನ ರೈಟ್ ಏನು? ಈಗ ನಾನು ಒಂದು 5 ಸ್ಟಾರ್ಗೆ ಹೋಗ್ತೀನಿ, ಹೋದ ತಕ್ಷಣ ನಾನು ಅಸ್ಯೂಮ್ ಮಾಡ್ತೀನಿ ಏನಂತ, ಇಲ್ಲಿ ಬಹಳ ಕ್ವಾಲಿಟಿ, ಎಲ್ಲ ಬಹಳ ಕ್ವಾಲಿಟಿ. ನೋಡಿ ನನಗೆ ಸರ್ವ್ ಮಾಡೋರು ನೋಡಿ, ಅಯರ್ನ್ ಶರ್ಟ್, ಕ್ರಿಸ್ಪ್ ಕ್ಲೀನ್ ಬಟ್ಟೆ ಹಾಕಿದ್ದಾರೆ, ಏನ್ ಇಂಗ್ಲಿಷ್ ಮಾತಾಡ್ತಾರೆ. ಇಲ್ಲೆಲ್ಲ ಗುಣಮಟ್ಟ ಹಂಗೆ ಇರ್ಬೇಕಲ್ಲ. ನಮ್ಮ ಪರ್ಸೆಪ್ಷನ್ ಆ ರೀತಿ ತಪ್ಪು ಕಲ್ಪನೆ ನಿರ್ಮಾಣ ಮಾಡ್ಬಿಟ್ಟಿದೀವಿ ನಾವೇ ನಮ್ಮ ಮನ್ಸಲ್ಲೇ. ನನ್ನ ಅಧಿಕಾರ ಏನ್ ಸರ್? ಕೆನ್ ಐ ಆಸ್ಕ್? ನಾನು ಕೇಳ್ಬೋದಾ, ಯಾವಾಗಪ್ಪ ನೀನ್ ಪರ್ಚೇಸ್ ಮಾಡಿದೆ, ಪರ್ಚೇಸ್ ಡಾಕ್ಯುಮೆಂಟ್ ತೋರಿಸು ನನಗೆ, ಈ ತರ ಏನಾದ್ರು ಕೇಳ್ಬೋದಾ ನಾನು? ಎಲ್ಲಿದೆ ನನಗೆ ಅಧಿಕಾರ? ಪ್ಲೀಸ್. ನೀವು ಹೇಳೋದು ಕರೆಕ್ಟ್ ನಿಖಿಲ್ ಅವರೇ. ಈ ರೈಟ್ ಬರಬೇಕು. ಓಪನ್ ಕಿಚನ್ ಇರಬೇಕು, ಕಸ್ಟಮರ್ಗೆ ರೈಟ್ ಕೊಡಬೇಕು, ಕಸ್ಟಮರ್ ಏನಾಗ್ತಾ ಇದೆ ನೋಡ್ಬಿಟ್ಟು ಕೊಂಡ್ಕೋಬೇಕು. ಐ ಆಮ್ ವಿತ್ ಯು 100/100. ಎರಡನೇದು, ಇಫ್ ಐ ಕ್ಯಾನ್ ಟಾಕ್ ಅಬೌಟ್, ಈ ಸರ್ಕಾರ ತುಂಬಾ ಒಳ್ಳೆ ಸರ್ಕಾರ. ಇದೇನು ರೈಡ್ಗಳಾಗಿದೆ, ನಡೀತಾ ಇದೆ, ಇದು ಒಳ್ಳೇದು, ನಾನು ಇಲ್ಲ ಅಂತ ಅಲ್ಲ. ಬಟ್ ದ ವೇ ಇಟ್ ಇಸ್ ಡನ್, ಐ ಡೋಂಟ್ ಅಗ್ರಿ. ಈಗ ನೋಡಿ, ಎಜುಕೇಟ್ ಎ ಗರ್ಲ್ ಚೈಲ್ಡ್, ಮೇಕ್ ಇಂಡಿಯಾ ಪ್ರೌಡ್ ಅಂತಾರೆ. ಮನೆಗಳು ರೈಡ್ ಮಾಡ್ಬಿಟ್ರೆ ಹುಡುಗಿಯವರು ಕಲ್ತ್ ಬಿಡ್ತಾರಾ? ಇಲ್ವಲ್ಲ. ಎಜುಕೇಟ್ ಮಾಡಬೇಕು, ಸ್ಕೂಲ್ಗಳು ತರಬೇಕು, ಆಮೇಲೆ ಎರಾಡಿಕೇಟ್ ಮಾಡಬೇಕು. ಅಂದ್ರೆ ಅನಂತ್ ಸರ್, ಅಷ್ಟು ಈಸಿಯಾಗಿ ನಾವು ಎಸ್ಕೇಪ್ ರೂಟ್ ಕೊಡ್ಬೇಕಾ 5 ಸ್ಟಾರ್ ಹೋಟೆಲ್ಗಳಿಗೆ? ಅವ್ರಿಗೆ ಎಜುಕೇಟ್ ಮಾಡ್ಬೇಕಾ ನಾವು? ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಹೋಟೆಲ್ ಕಟ್ಟಿದ್ದಾರೆ, ಅವ್ರಿಗೆ ಅಷ್ಟು ಎಜುಕೇಶನ್ ಇದೆ. ಸ್ಟಾಫ್ ನ ಹೈರ್ ಮಾಡ್ಬೇಕು, ಎಲ್ಲಿಂದ ಕರ್ಕೊಂಡ್ ಬಂದ್ರೆ ನನಗೆ ದುಡ್ಡು ಉಳಿಯತ್ತೆ, ಆ ಎಜುಕೇಶನ್ ಇದೆ. ಅವ್ರಿಗೆ ಸ್ಟಾಫ್ ನ ಟ್ರೈನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ವಾ? ಆ ಎಜುಕೇಶನ್ ನಾವು ಕೊಡ್ಬೇಕಾ? ಸರ್ಕಾರ ಕೊಡ್ಬೇಕಾ? ಜನರು ಬಂದಾಗ ಬಿಲ್ ಹಾಕ್ತಾರೆ, 1000 ರೂಪಾಯಿ, ಲಕ್ಷಾಂತರ ರೂಪಾಯಿ. ಎಜುಕೇಶನ್ ನಾವು ಕೊಡ್ಬೇಕಾ? ಆನಂದ್ ಸರ್ ಪ್ಲೀಸ್. ಇಲ್ಲ, ಎಜುಕೇಶನ್ ಅಂದ್ರೆ ಐ ವಿಲ್ ಕಮ್ ಟು ದ ಪಾಯಿಂಟ್. ಈಗ ಏನಿದು ರೈಡ್ ಆಗಿದೆ ತುಂಬಾ ಒಳ್ಳೇದು, ಐ ಆಮ್ ಆಲ್ ಫಾರ್ ಇಟ್. ಬಟ್ ಯಾವ್ದಕ್ಕೆ ನಾನು ಒಪ್ತಾ ಇಲ್ಲ ಅಂದ್ರೆ, ದಿಸ್ ಶುಡ್ ಬಿ ಎ ಕಾನ್ಸ್ಟೆಂಟ್ ಪ್ರೋಸೆಸ್. ಅಧಿಕಾರಿಗಳು ಬಂದು ಚೆಕ್ ಮಾಡಬೇಕು, ಅಧಿಕಾರಿಗಳು ಬಂದು ಕೋಆಪರೇಟ್ ಮಾಡಬೇಕು, ಅಧಿಕಾರಿಗಳು ಬಂದು ಹೆಲ್ಪ್ ಮಾಡಬೇಕು, ಅಧಿಕಾರಿಗಳು ಬಂದು ಎಜುಕೇಟ್ ಮಾಡಬೇಕು, ಆಮೇಲೆ ರೇಡು ಮಾಡಬೇಕು. 30 ವರ್ಷದಲ್ಲಿ ಒಂದ್ಸಲ ದಿಢೀರ್ ಅಂತ ರೇಡ್ ಮಾಡ್ಬಿಟ್ಟು ಮತ್ತೆ 30 ವರ್ಷ ಮಲ್ಗೋದಲ್ಲ. ಇಟ್ ಶುಡ್ ಬಿ ಎ ಕಾನ್ಸ್ಟೆಂಟ್ ಪ್ರೋಸೆಸ್ ಆಫ್ ಎಜುಕೇಟಿಂಗ್ ಅಂಡ್ ಮೇಕಿಂಗ್ ದೆಮ್ ಕಂಪ್ಲೈ ಅಂಡ್ ದೆನ್ ಮೇಕಿಂಗ್ ಆರ್ ಕಸ್ಟಮರ್ probably a customer who's opened eyes to what should be happening. ನೀವು ಹೇಳೋದು 100% ಒಪ್ತಾ ಇದ್ದೀನಿ. ಬಟ್ ನಾನು ಹೇಳ್ತಾ ಇರೋದು, ದಿಸ್ ಶುಡ್ ಬಿ ಪ್ರೋಸೆಸ್.
ಒಂದ್ಸಲ ಮಾಡಿ ಎಜುಕೇಶನ್ ಅನ್ನೋ ಪದಕ್ಕಿನ್ನ ಸೂಪರ್ವಿಷನ್ ಅಂತ ನಾನು ಅದನ್ನ ರೀಪ್ಲೇಸ್ ಮಾಡ್ತೀನಿ. ಮೇಲ್ವಿಚಾರಣೆಯ ವ್ಯವಸ್ಥೆ ಹೇಗಿರ್ಬೇಕು ಅಂದ್ರೆ, ನಾನು ಅವಾಗ್ಲೇನೆ 4ನೇ ಪ್ರಶ್ನೆ ನಾನು ಅದನ್ನೇ ಕೇಳಿದ್ದು. ಆಗೊಂದು ಈಗೊಂದು ರೇಡ್ ಮಾಡಿದ್ರೆ ಸಾಕಾಗೋದಿಲ್ಲ, ಪರಿಣಾಮಕಾರಿ ಶಿಕ್ಷೆ ಆಗ್ಬೇಕು. ಆ ಪರಿಣಾಮಕಾರಿ ಶಿಕ್ಷೆ ಆಗೋದಕ್ಕೆ ಏನೇನ್ ಬೇಕು? ಒಂದು ಸ್ಟ್ರಾಂಗ್ ಲ್ಯಾಬ್ ರಿಪೋರ್ಟ್ ಬೇಕು, ಒಂದು ಸ್ಟ್ರಾಂಗ್ ರೇಡ್ ರೆಕಾರ್ಡ್ ಬೇಕು. ರೇಡ್ ಮಾಡಿದಾಗ ಅವ್ರು ಕಂಡಂತ ಸಾಂದರ್ಭಿಕ ದೃಶ್ಯಗಳೆಂತದ್ದು, ಸಿಕ್ಕಂತ ಸಾಂದರ್ಭಿಕ ಸಾಕ್ಷಿ ಅಂತದ್ದು, ಸಿಕ್ಕಂತ ಸಾಕ್ಷಿಯನ್ನ ನಾವು ಪ್ರಯೋಗಾಲಯಕ್ಕೆ ಕಳಿಸಿದಾಗ ಪ್ರಯೋಗಾಲಯದ ಪರೀಕ್ಷೆಯಲ್ಲಿ ಬಂದಂತ ರಿಸಲ್ಟ್ ಏನು, ಇದರ ಆಧಾರದ ಮೇಲೆ ಶಿಕ್ಷೆ ಆಗೋದಾದ್ರೆ ಖಂಡಿತವಾಗಿಯೂ ಶಿಕ್ಷೆ ಕೊಡಿಸೋ ಅಂತ ಕೆಲಸವನ್ನ ಈ ಅಧಿಕಾರಿ ವರ್ಗ ಯಾರು ರೇಡ್ ಅನ್ನ ಮಾಡಿದ್ದಾರೆ ಅವ್ರು ಮಾಡ್ಲೇಬೇಕು. ಆ ಅಧಿಕಾರಿ ವರ್ಗದಲ್ಲಿ ಸಂಖ್ಯಾಬಲದ ಕೊರತೆ ಇದೆ. ಅದನ್ನ ಒಂದು 5 ನಿಮಿಷದಲ್ಲಿ ಮಾತಾಡ್ತೀನಿ. ಗೋಪಾಲ್ ಕೃಷ್ಣ ಅವರು ಇದ್ದಾರೆ ನನ್ನ ಜೊತೆ, ಕರ್ನಾಟಕ ಹೋಟೆಲ್ ಅಸೋಸಿಯೇಷನ್ ಬೆಂಗಳೂರು ಘಟಕದ ಅಧ್ಯಕ್ಷರು. ಗೋಪಾಲ್ ಕೃಷ್ಣ ಅವರೇ ನಮಸ್ಕಾರ ಸರ್, ಕೇಳ್ತಿದ್ಯಾ ನಾನು ಮಾತಾಡೋದು? ನಮಸ್ಕಾರ. ನಾನು ಕರ್ನಾಟಕ ರಾಜ್ಯ ಹೋಟೆಲ್ ಸಂಘದ ಅಧ್ಯಕ್ಷ, ಘಟಕ ಅಲ್ಲ ಸರ್. ಅಧ್ಯಕ್ಷರೇ ಕ್ಷಮೆ ಕೇಳೋದು, ಇವತ್ತಿನ ದಿನ ಈ ರೇಡು ನಿಮಗೆ ಏನ್ ಸಂದೇಶವನ್ನ ಕೊಟ್ಟಿದೆ ಸರ್? 5 ಸ್ಟಾರ್ಗಳ ಬಗ್ಗೆ ಮಾತ್ರ ವಿಶ್ವಾಸ ಕಳ್ಕೋಬೇಕಾ ನಾವು? ನಮ್ಮ ಮುಂದೆ ಅಡಿಗೆ ಆಗ್ತಿದೆ ಅನ್ನೋ ದರ್ಶನಿಗಳಲ್ಲಿ ನಾವು ವಿಶ್ವಾಸ ಇಟ್ಟು ತಿನ್ಬೋದಾ? ಅಥವಾ ಅಲ್ಲಿರುವಂತ ಊಟದ ಪದಾರ್ಥಗಳ ಬಗ್ಗೆ, ಪದಾರ್ಥಗಳನ್ನ ಏನ್ ತಯಾರಿಕೆಗೆ ನೀವು ತಂದಿಟ್ಟಿದ್ದೀರಿ ಅದ್ರ ಬಗ್ಗೆ ನಾವು ಸಂಶಯ ಪಡ್ಬೇಕಾ? ಏನ್ ಮಾಡ್ಬೇಕು ಗ್ರಾಹಕರು? ಪ್ಲೀಸ್. ಪರಿಶೀಲನೆ ಆಗೋದು ತಪ್ಪಿಲ್ಲ. ಅದಕ್ಕೆ ಹೇಳಿದ್ರೆ ಹೋಟ್ಲಲ್ಲಿ ಮುಂಚೆಂದು ಕೇಳಿದ್ರೆ, ಸಣ್ಣ ಹೋಟ್ಲಲ್ಲಿ ಕೂಡ ದಿನ ಅಡುಗೆ ತಯಾರಿಸಿದರೆ ಅದನ್ನು ಮಾಲೀಕರು ಮ್ಯಾನೇಜರು ಹೋಗಿ ಅದನ್ನು ತಿಂದು ಉಪ್ಪು ಖಾರ ಸರಿ ಇದೆ ಚೆಕ್ ಮಾಡ್ತಿದ್ರು. ಇವತ್ತಿನ ದಿವಸ ಸ್ಟಾರ್ ಹೋಟ್ಲ್ಗಳೇ ಅದಕ್ಕೆ ಶೆಫ್ ಅಂತ ಅಪಾಯಿಂಟ್ ಮಾಡಿರ್ತಾರೆ, ಹಾಗೆ ಟ್ರೈನಿಂಗು ಮಾಡಿರ್ತಾರೆ. ಬಟ್ ಏನಂದರೆ ಬದಲಾವಣೆ ಯುಗ. ಯಾಕಂದರೆ ಈಗ ಏನಂದರೆ ಕೆಲಸ ಮಾಡೋದು ಏನಾಗಿದೆ, ಕೆಲಸ ಮಾಡುವ ಕೆಲಸಗಾರರು ಅವರವರ ಕಂಫರ್ಟ್ಗಿದ್ರೆ ಮಾತ್ರ ಕೆಲಸ ಮಾಡ್ತಾರೆ. ಇದ್ರ ಮಧ್ಯೆ ನ್ಯೂನತೆಗಳಾಗ್ತವೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಹಾಗೆ ತಪಾಸಣೆ ಅನ್ನೋದು ಯಾಕೆ ರೈಡ್ ಆಗೋದಕ್ಕಿಂತ ಈ ತಪಾಸಣೆ ಅನ್ನೋದು ಯಾವಾಗಲೂ 3 ತಿಂಗಳಿಗೆ, ಏಕೆಂದರೆ ನಿಮ್ಗೆ ಗೊತ್ತಿದೆ ಇವತ್ತು ಪ್ರಗತಿಪರ ಅಥವಾ ಬೆಳೆದಂಥ ದೇಶಗಳಲ್ಲಿ, ದುಬೈ ಇರ್ಬೋದು ಅಥವಾ ಬೇರೆ ವೆಸ್ಟರ್ನ್ ಕಂಟ್ರಿ ಇರ್ಬೋದು, ಈಸ್ಟರ್ನ್ ಡೆವಲಪ್ಡ್ ಕಂಟ್ರಿನಲ್ಲಿ ಆಗಿಂದಾಗ ಈ ಒಂದು ಪರಿಶೀಲನೆ ಮಾಡಿ ಅದಕ್ಕೆ ಅವರು ಮಾಹಿತಿ ಕೊಟ್ಟು ಹೋಗ್ತಾರೆ. ನಿಮ್ಮದು ಇಷ್ಟೊಂದು ನ್ಯೂನತೆಗಳಿದೆ, ಇದನ್ನು ಸರಿಪಡಿಸ್ಕೊಂಡು ಮತ್ತೆ ಬಂದು ಇಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಅದನ್ನು ಸರಿಪಡಿಸಿದ್ದಾರೆ ಇಲ್ಲವೋ ನೋಡಿ, ಸರಿಪಡದೇ ಇದ್ದರೆ ಅವರಿಗೆ ಸ್ವಲ್ಪ ದಂಡ ಹಾಕೋದೆಲ್ಲ ಇರುತ್ತೆ. ಇದೇ ರೀತಿ ಅನ್ನೋದು, ಯಾಕಂದರೆ ನಮ್ಮದು ಫುಡ್ ಸೇಫ್ಟಿ ಆ್ಯಕ್ಟು ಬಂದು ಸುಮಾರು ವರ್ಷ ಆಯಿತು. ಇದು ಯಾಕಂದರೆ 2006ರಿಂದ ಪ್ರಾರಂಭವಾದಂಥ ಪ್ರಕ್ರಿಯೆ. ನಮ್ಮಲ್ಲೂ ಕೂಡ ಇದನ್ನು ನಮ್ಮ ಹೋಟೆಲ್ನವರಿಗೆ ಇದನ್ನು ಅಳವಡಿಸ್ಕೊಳ್ಳೋ ಕಷ್ಟ ಆಗುತ್ತೆ ಅಂತೇಳಿ ನಮ್ಮ ಸಂಘದವರು ಹಿಂದೆ ವಿಚಾರಣೆ ನಡೆದಿತ್ತು. ಆಮೇಲೆ ಕೆಲವೊಂದು ಪರ್ಯಾಯ ಅಳವಡಿಸ್ಕೊಳ್ಳುವಂಥ ರೀತಿಯಲ್ಲಿ ಕೆಲವೊಂದು ಇದೆ. ಓಕೆ, ಗೋಪಾಲ್ ಕೃಷ್ಣ ಅವರೇ ಬಂದೆ, 1 ನಿಮಿಷ. ಐ ಆಮ್ ಕಮಿಂಗ್ ಬ್ಯಾಕ್ ಟು ಯು. ಅನಂತ್ ನಾರಾಯಣ್ ಅವ್ರಿಗೆ ಮತ್ತೊಂದು ಮೀಟಿಂಗ್ ಇರೋದ್ರಿಂದ ಅವ್ರು ಹೋಗ್ಬೇಕಾಗಿದೆ. ಕಡೆದಾಗಿ ಅನಂತ್ ನಾರಾಯಣ್ ಅವ್ರಿಗೆ ಒಂದು ಪ್ರಶ್ನೆ ಕೇಳಿ ಕಳಿಸ್ಕೊಡ್ತೀನಿ ಸರ್. ಸೆಕ್ಷನ್ 31, 32, 50, 51 to 54, ಸೆಕ್ಷನ್ 38, 39, ಸೆಕ್ಷನ್ 40, ಸೆಕ್ಷನ್ 41 ಇಷ್ಟೆಲ್ಲ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಆಕ್ಟ್ 2006ರಲ್ಲಿ ಇಲ್ಲಾಗಿರುವಂತಹ ರೇಡ್ಗೆ ಸಂಬಂಧಪಟ್ಟಂತೆ ಖಂಡಿತವಾಗಿಯೂ ಯಾವುದೇ ಡೌಟ್ ಇಲ್ಲದೆ ಫೈನ್ ಅನ್ನ ಹಾಕೋದಕ್ಕೆ ಅವಕಾಶ ಇದೆ ಅನಂತ್ ನಾರಾಯಣ್ ಸರ್. ದೇರ್ ಇಸ್ ಅನ್ ಆಪರ್ಚುನಿಟಿ ಅಂಡ್ ಅ ಸ್ಕೋಪ್ ಫಾರ್ ಅ ಪೆನಾಲ್ಟಿ ಟು ಬಿ ಲಿವಿಡ್ ಆನ್ ದ ರಾಂಗ್ ಡೂವರ್ಸ್ ಹಿಯರ್. ನಾನು ಕೇಳ್ತಿರೋ ಪ್ರಶ್ನೆ, ನಿಮ್ಮ ಅನುಭವದಲ್ಲಿ ಸರ್, ಯುವರ್ ಆನ್ ಓಲ್ಡ್ ಟೈಮರ್, ನಿಮ್ಮ ಅನುಭವದಲ್ಲಿ ಎಷ್ಟು ಜನಕ್ಕೆ ಫೈನ್ ಬಿದ್ದಿದೆ ಸರ್ ಈ ತರ? ನಿಖಿಲ್ ಅವರೇ, ನಿಮ್ದು ಅರ್ಧ ಕಟ್ಟಾಯ್ತು, ಬಟ್ ಸ್ವಲ್ಪ ನನಗೆ ಕೇಳಿದೆ, ನನ್ನ ಅನಿಸಿಕೆ ಹೇಳ್ಬಿಡ್ತೀನಿ. ಏನೇ 5 ಸ್ಟಾರ್ ಇರಲಿ, ಏನೇ 7 ಸ್ಟಾರ್ ಇರಲಿ, ಏನೇ 500 ಸ್ಟಾರ್ ಇರಲಿ, ಎಲ್ಲ ಜನಗಳಿಗೆ ಡೆಫಿನೆಟ್ಲಿ ಕಾನೂನು ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ವಿಲ್ ಪ್ರೊಟೆಕ್ಟ್ ಎವ್ರಿ ಸಿಂಗಲ್ ಸಿಟಿಸನ್ ಆಫ್ ದ ಕಂಟ್ರಿ. ಏನೇನು ಆಪ್ಷನ್ಸ್ ಇದೆ ಅದು ಖಂಡಿತವಾಗ್ಲಿ ಡೆಫಿನೆಟ್ಲಿ ಅದು ಫೈನ್ ಬೀಳ್ಬೇಕು. ಫೈನ್ ಬಿದ್ದಾಗೆ ಎಚ್ಚರಿಕೆ ಬರುತ್ತೆ. ಅದಾದ್ಮೇಲೆ ವಾಟ್ ಐ ವಾಸ್ ಸಜೆಸ್ಟಿಂಗ್, ಐ ಥಿಂಕ್ ಇಟ್ ಶುಡ್ ಬಿ ಒಬ್ರಿಗೊಬ್ರು ಸೇರ್ಕೊಂಡು ಇಕೋಸಿಸ್ಟಮ್ನ ಬದುಕಿಸ್ಕೊಂಡು ಕಾಯಿಸ್ಕೊಂಡು ಮುಂದೆ ಹೋಗ್ಬೇಕು. ಪೆನಾಲ್ಟಿ ಪನಿಷ್ಮೆಂಟ್ should be done, but that's not the way forward. It should be learning, unlearning of the mistakes, learning and ensuring to protect a customer and his health. This is my say, sir.